ಯಾಕಂದ್ರೆ ಸುಮಾರು 4 ದ್ವಾರಗಳ ಮುಖೇನವಾಗಿ ಇವತ್ತು ವಿಐಪಿ ವಿವಿಐಪಿಗಳ ಮೂವ್ಮೆಂಟ್ಸ್ ಇತ್ತು. ಹಾಗಾಗಿ ಬಹಳಷ್ಟು ಮಂದಿಗೆ ಸೆರೆ ಸಿಕ್ಕಿರುವಂತದ್ದು 1 ಅಥವಾ 2 ದ್ವಾರದ ಮುಖೇನವಾಗಿ. ಉಳಿದಂತೆ ಸರಿಯಾಗದು ಇನ್ನೂ ಗೊತ್ತಾಗಿಲ್ಲ ಯಾರ್ಯಾರು ಬಂದಿದ್ದಾರೆ ಏನು ಎತ್ತ ಅಂತ. ಮತ್ತೆ ನೀವು ಅಲ್ಲಿ ನೋಡ್ತಾ ಇದ್ದ ಹಾಗೆ ಒಂದ್ ಕಡೆ ಪ್ರಧಾನಿ ಮೋದಿಯ ಮಾತು, ಯೋಗಿ ಆದಿತ್ಯನಾಥ್ ಅವರ ಮಾತು, ಜೊತೆಗೆ ಆ ಒಟ್ಟು ಸನ್ನಿವೇಶ, ಅಲ್ಲಿ ಜನ ಎಲ್ಲ ಕುಣಿದು ಕುಪ್ಪಳಿಸೋದು, ಸಾಧು ಸಂತರುಗಳು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗೋದು, ಬಹಳ ಅದ್ಭುತವಾದಂತ ಒಂದು ಸನ್ನಿವೇಶ ಆಗಿತ್ತು. ಆಮೇಲೆ ದೇವಸ್ಥಾನದ ಪ್ರಾಂಗಣದ ಹೊರಭಾಗದಲ್ಲೂ ಕೂಡ ಸುಮಾರು 200 ಮೀಟರ್ಗೆ ಒಂದಂತೆ ಒಂದು ಸ್ಟೇಜ್ಗಳನ್ನ ನಿರ್ಮಿಸಲಾಗಿದೆ. ಅಲ್ಲಿ ಏನು ಅಂತ ಅಂದ್ರೆ ಆ ಬೇರೆ ಬೇರೆ ರಾಜ್ಯಗಳ ಸಂಸ್ಕೃತಿಯನ್ನ ಬಿಂಬಿಸುವಂತಹ ವಾದ್ಯಗಳನ್ನ ಕೂಡ ಅಲ್ಲಿ ಇರಿಸಲಾಗಿದೆ. ಬೇರೆ ಬೇರೆ ರಾಜ್ಯ ಸಂಸ್ಕೃತಿ ಬಿಂಬಿಸೋ ಪ್ರಯತ್ನ, ಆಮೇಲೆ ವಾದ್ಯಗಳಿಗೆ ವಿಶೇಷವಾದಂತ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ನಾನು ಮೊದಲೇ ಹೇಳಿದಾಗೆ ಕರ್ನಾಟಕದಿಂದ ವೀಣೆ ನುಡಿಸುವಂತ ಕಾರ್ಯ ಆ ಸ್ಟೇಜ್ ಅಲ್ಲಿ ಆಗ್ತಾ ಇತ್ತು. ಉಳಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಆಯಾ ರಾಜ್ಯಗಳ ವಾದ್ಯಗಳಲ್ಲಿತ್ತು. ಅಲ್ಲೆಲ್ಲ ಜನ ಹೋಗೋದು, ಚಪ್ಪಾಳೆ ತಟ್ಟೋದು, ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗೋದು, ಅಯೋಧ್ಯೆಯ ಜನರ ಸಂಭ್ರಮ ಕೂಡ ಇವತ್ತು ಇಮ್ಮಡಿಗೊಂಡಿತ್ತು. ಆಮೇಲೆ ಆಗ್ತಾನೆ ನಮ್ಮ ಪ್ರತಿನಿಧಿಯು ಕೂಡ ಹೇಳ್ತಾ ಇದ್ರು, ಅಂದ್ರೆ ಬಹಳಷ್ಟು ಮಂದಿಗೆ ಇವತ್ತೊಂದು ಸೆಲೆಬ್ರಿಟೀಸ್ ನೋಡೋಕೆ ಖುಷಿ ಎಲ್ಲಾ ಕಡೆನೂ. ಆಮೇಲೆ ನಾವು ಅದೇ ಹೇಳ್ತಾ ಇದ್ವಲ್ಲ, ಇವತ್ತು ಒಂದು ಹಂತದಲ್ಲಿ ಟ್ರಾಫಿಕ್ ಜಾಮೇ ಉಂಟಾಗೋಗಿತ್ತು ಅಯೋಧ್ಯೆಯಲ್ಲಿ. ಬಹುಶಃ ಇದು ಭಾರತದ ಮಟ್ಟಿಗೆ ಒಂದು ದುಬಾರಿ ಟ್ರಾಫಿಕ್ ಜಾಮ್ ಇದು. ಯಾಕಂದ್ರೆ ಎಲ್ಲಾ ಸೆಲೆಬ್ರಿಟೀಸ್ಗಳು, ಆಯಾ ಕ್ಷೇತ್ರದಲ್ಲಿ ಸಾಧನೆಗೈದಂತ ಮಂದಿ ಅವರೆಲ್ಲ ಇವತ್ತು ರಸ್ತೆಯಲ್ಲಿ ಕೆಲ ಹೊತ್ತು ಸಿಕ್ಕಾಕೊಬೇಕಾಯ್ತು. ಕಾರಣ ಅಂತಂದ್ರೆ ಆ ಮಟ್ಟಿಗೆ ಇವತ್ತು ವಿಐಪಿ ವಿವಿಐಪಿ ಮೂವ್ಮೆಂಟ್ಸ್ ಎಲ್ಲ ಆ ಭಾಗದಲ್ಲಿತ್ತು. ಇನ್ನು ಹೀಗೆ ಎಲ್ಲೆಂದ್ರಲ್ಲಿ ಜನ ನಿಂತು ಇವತ್ತಾಗ್ತಾ ಇದ್ದಂಥ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳೋದು, ಆಮೇಲೆ ಸೆಲೆಬ್ರಿಟೀಸ್ಗಳನ್ನ ನೋಡಿ ಅವ್ರ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನ ಪ್ರಯತ್ನ, ಇದೆಲ್ಲ ಇವತ್ತು ಅಯೋಧ್ಯೆಯಲ್ಲಿ ಸಹಜವಾಗಿ ಕಂಡು ಬರ್ತಾ ಇದ್ದಂಥ ಸಂಗತಿ. ನೋಡಿ ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಇಲ್ಲಿ ರಾಮ್ ಚರಣ್ ಅವರು ಕೂಡ ಇವಾಗ ಅಯೋಧ್ಯೆಯ ದರ್ಶನವನ್ನ ಪಡೆದು ಹೊರಬರ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿದ್ದಂಥ ಮಂದಿ ಹಲವಾರು ಮಂದಿ ಬಂದು ಅವ್ರ ಜೊತೆಗೆ ಕೆಲ ಫೋಟೋಗಳನ್ನ ಕ್ಲಿಕ್ಕಿಸ್ಕೊಳ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿತ್ತು. ಸೋನು ನಿಗಮ್ ಅವರು ಬಂದು UP ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಜೊತೆಗೆ ಮಾತನಾಡ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಅಯೋಧ್ಯೆಯಲ್ಲಿ ಇವತ್ತೊಂದು ರೀತಿ ಭಾರತದ ಬೇರೆ ಬೇರೆ ರಂಗದಲ್ಲಿ ಗೈದಿರುವಂಥ ಶ್ರೇಷ್ಠರೆಲ್ಲ ಒಂದ್ ಕಡೆ ಸೇರಿದಂತಹ ರೀತಿಯಾಗಿ ಭಾಸವಾಗ್ತಾ ಇತ್ತು. ಇನ್ಫ್ಯಾಕ್ಟ್ ಸೋನು ನಿಗಮ್ ಅವರು ಕೆಲ ಹಾಡುಗಳನ್ನ ಇವತ್ತು ವೇದಿಕೆ ಮೇಲೆ ನಿಂತು ಬಹಳ ಅದ್ಭುತವಾಗಿ ಹಾಡಿದ್ರು, ಜನರನ್ನ ರಂಜಿಸಿದ್ರು ಕೂಡ. ಭಕ್ತಿ ಪರವಶವಾಗುವಂತ ರೀತಿಯಾಗಿತ್ತು ಸೋನು ನಿಗಮ್ ಅವರ ಹಾಡುಗಳು ಕೂಡ. भावुक कर दिया प्रभु श्री राम ने ಕೂಡ ಮಾತನಾಡ್ತಾ ಇದ್ದಾರೆ. प्यारी इतनी छवि। ಹಾಗೆ ಅಯೋಧ್ಯೆಯಿಂದ ನಮ್ಮ ಪ್ರತಿನಿಧಿ ಪ್ರಮೋದ್ ಹಾಗೆ ಹರೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೇಳಿ ತಿಳ್ಕೊಳ್ಳೋಣ ಹೇಗಿತ್ತು ಆ ಸಂದರ್ಭ ಸನ್ನಿವೇಶ ಅಂತೇಳಿ. ಪ್ರಮೋದ್, ಒಂದ್ ರೀತಿ ನಮ್ಗಂತೂ ಒಂದು ದೊಡ್ಡ ಒಂದು ಅಲೆ ಬಂದು ಹೋದಂತ ರೀತಿಯಾಗಿ, ಅಂದ್ರೆ ಆ ಮಟ್ಟಿಗಿನ ಜನರಲ್ಲಿದ್ದಂತ ಒಂದು ದೇವರನ್ನ ನೋಡ್ಬೇಕು ಅಥವಾ ಇಂಥದ್ದೊಂದು ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೀವಲ್ಲ ಅನ್ನುವಂಥದ್ದೊಂದು ಕುತೂಹಲ, ಇದೆಲ್ಲ ಬಹಳ ಚೆನ್ನಾಗಿ ನಮ್ಗೆ ಕಂಡು ಬರ್ತಾ ಇತ್ತು. ನಿಮ್ಗದೆಷ್ಟು ಸೊಗಸಾಗಿ ಅಲ್ಲಿಂದ ಕಂಡು ಬರ್ತಾ ಇತ್ತು ಅಂತೇಳಿ ಪ್ರಮೋದ್? ಮಾಲ್ತೇಶ್, ಬರೀ ಅಲೆ ಬಂದು ನಿಂತು ಹೋಗಿಲ್ಲ, ಅಲೆ ಈಗ ಆರಂಭವಾಗಿದೆ ಅಷ್ಟೇ. ಇನ್ನೂ ಕೂಡ ಅಲೆ ಮೇಲೆ ತುಂಬ ಜೋರಾಗಿನೇ ಬರ್ತಾ ಇದೆ. ನಾನೀಗ ಈ ಅಯೋಧ್ಯೆಯ ರಾಮ ಜನ್ಮಭೂಮಿಗೆ ಹೋಗುವಂಥ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇದರ ಹಿಂಭಾಗನವನ್ನು ಒಮ್ಮೆ ನೀವು ನೋಡಿ ಗೊತ್ತಾಗುತ್ತೆ ಯಾವ ರೀತಿ ಇದೆ ದೃಶ್ಯಗಳು ಅಂತ. ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಜನ ಈಗಾಗಲೇ ಬಂದಿದ್ದಾರೆ. ಅವರಿಗೆಲ್ಲ ಏನಪ್ಪ ಅಂದರೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಇದನ್ನು ಸಂಭ್ರಮಿಸೋದಕ್ಕೆ ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ. ಈ ಭಾಗದಲ್ಲಿ ರಾಮ ಅಂದರೆ ಒಂದು ರೀತಿ ಭಾವನೆ, ಯಾವ ರೀತಿ ಭಾವನೆ ಅಂದರೆ ಅದು ನಮ್ಮ ಮನೆ ಮಗ ಅನ್ನುವಂಥ ರೀತಿ ಭಾವನೆ. ಹೀಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸುಮಾರು 6 ಕಿಲೋಮೀಟರ್ ಉದ್ದ ಇದೆ. 6 ಕಿಲೋಮೀಟರ್ ಉದ್ದಕ್ಕೂ ಕೂಡ ನಿಮಗೆ ಇದೇ ರೀತಿಯಾದಂಥ ದೃಶ್ಯಗಳು ಕಾಣಿಸಿಕ್ತವೆ. ಜೊತೆಗೆ ಪ್ರತಿ 200 ಮೀಟರ್ಗೆ ಈ ಒಂದು ರಸ್ತೆ ಏನಿದೆ, ರಸ್ತೆಯಲ್ಲಿ ಪ್ರತಿ 200 ಮೀಟರ್ಗಳಿಗೆ ಈ ರೀತಿಯಾದಂಥ ಸಾಂಸ್ಕೃತಿಕ ನೃತ್ಯಗಳ ಒಂದು ವಿಶೇಷವಾದಂಥ ಸೌಲಭ್ಯವನ್ನು, ವೇದಿಕೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಜನರು ಏನು ಮಾಡ್ತಿದ್ದಾರೆ ಅಂದರೆ, ಇಲ್ಲಿ ಯಾರು ಒಂದು ಕಡೆಗೆ ಸೆಲೆಬ್ರಿಟಿಗಳು ಹೋಗ್ತಾ ಇದ್ದಾರೆ, ಇದ್ರ ಜೊತೆಗೆ ರಾಮ ಹಿಂದೆ ಅಯೋಧ್ಯೆಗೆ ವಾಪಸ್ಸಾದಂಥ ಸಂದರ್ಭದಲ್ಲಿ ಯಾವ ರೀತಿ ಸ್ವಾಗತ ಮಾಡಿದ್ರು ಅದೇ ಮಾದರಿಯಲ್ಲಿ ಮತ್ತೆ ಸ್ವಾಗತ ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ಅಯೋಧ್ಯ ನಗರೀಗ ಜನರಿಂದ, ಅಯೋಧ್ಯ ನಗರದಿಂದ, ಜೊತೆಗೆ ಅಯೋಧ್ಯ ಸುತ್ತಮುತ್ತಲಿರುವಂಥ ಗ್ರಾಮಗಳಿಂದಲೂ ಕೂಡ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಈಗ ಯಾವ ಮಟ್ಟಿಗೆ ಆಗ್ತಾ ಇದೆ ಅಂದರೆ, ಇಲ್ಲಿಂದ ವಿವಿಐಪಿಗಳು ಹೊರಗಡೆ ಹೋಗೋದಕ್ಕೆ ಕೂಡ ಅಷ್ಟೇ ಕಷ್ಟವಾಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಸುಮಾರು ಈಗ ಮಾಹಿತಿ ಇರುವಂಥ ಪ್ರಕಾರ ಸುಮಾರು 7 ಲಕ್ಷ ಮಂದಿ ಈ ಒಂದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಇಲ್ಲಿ ಸೇರಿದ್ದಾರೆ. ಜೊತೆಗೆ ಇಲ್ಲಿರೋದು 2 ರಸ್ತೆ. ಈ 2 ರಸ್ತೆ ಇದ್ರೂ ಕೂಡ ಇಲ್ಲಿ ಏನಾಗ್ತಾ ಇದೆ, ಪ್ರಧಾನಿ ಬಂದಿದ್ದಾರೆ, ಮುಖ್ಯಮಂತ್ರಿ ಬಂದಿದ್ದಾರೆ, ದೇಶದ ಗಣ್ಯಾತಿ ವ್ಯಕ್ತಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರನ್ನೂ ಕೂಡ ನೋಡೋದಕ್ಕೆ, ಜೊತೆಗೆ ಈ ರಾಮನ ವೈಭವ ಏನಿದೆ, ರಾಮನ ಪ್ರತಿಷ್ಠಾಪನೆ ಆದಮೇಲೆ ಅದನ್ನು ಸಂಭ್ರಮಿಸೋದು ಕೂಡ ಅಷ್ಟೇ ಜೋರಾಗಿ ನಡೀತಾ ಇದೆ. ಹೀಗಾಗಿ
VVIPಗಳು ಕೂಡ ರಾಮ ಜನ್ಮಭೂಮಿಯಿಂದ ಹೊರಗಡೆ ಹೋಗೋದಕ್ಕೆ ಹರಸಾಹಸವನ್ನು ಪಡಬೇಕಾಗ್ತಾ ಇದೆ. ಪೊಲೀಸರು ಕೂಡ ಅಷ್ಟೇ ಕಷ್ಟಪಡ್ತಾ ಇದ್ದಾರೆ. ನೋಡ್ಬೋದು ರಸ್ತೆ ಒಂದಾಗ ಆದರೆ ಇನ್ನು ಬಿಲ್ಡಿಂಗ್ಗಳ ಮೇಲೆಲ್ಲ ಕೂಡ ಕೂತ್ಕೊಂಡು ಅಲ್ಲಿ ನೋಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ನೋಡುವಂಥ ತಾವು ಈ ಒಂದು ಕಾರಣಕ್ಕೋಸ್ಕರ ಬಿಲ್ಡಿಂಗ್ ಮೇಲ್ಗಡೆ ಹತ್ಕೊಂಡಿದ್ದಾರೆ. ಇಲ್ಲಿ VVIPಗಳು ಹೋಗೋದಾದರೆ ಇಡೀ ಊರಿನಲ್ಲಿ ಲೈಟಿಂಗನ್ನು ಮಾಡಲಾಗಿದೆ. ಎಲ್ಲ ಕಡೆಯೂ ಕೂಡ ಈ ವಾದ್ಯ ನೃತ್ಯ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ, ಅದನ್ನು ನೋಡುವಂಥ ತೌಕ. ಅದರ ಜೊತೆಗೆ ನೀವೆಲ್ಲೇ ಹೋದರೂ ಕೂಡ ಯಾರನ್ನೇ ಮಾತಾಡ್ಸಿದ್ರು ಕೂಡ ನಿಮಗೆ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆ ಇದೆ, ಮುಗಿಲು ಮುಡ್ತಾ ಇದೆ. ನಿಜಕ್ಕೂ ಬೆಂಗಳೂರಿನಿಂದ ಟಿ ವಿಲಿ ನೋಡೋದಕ್ಕೂ ಅಯೋಧ್ಯೆಯಲ್ಲಿ ನಿಂತು ಮಾತಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಮಾಲ್ತೇಶ್. ಯಾಕಂದರೆ ಈ ರೀತಿ ವಾತಾವರಣ ಮತ್ತೆ ಮತ್ತೆ ಅವ್ರಿಗೆ ಸಿಗಲ್ಲ. ಲೈಫ್ ಟೈಮಲ್ಲಿ ಇವರೆಲ್ಲರೂ ಕೂಡ ಒಂದು ಅನುಭವಿಸ್ತಾ ಇರುವಂಥ ವಿಶೇಷವಾದಂಥ ಅನುಭವ ಇದು. ಕೇವಲ ಐತಿಹಾಸಿಕ ದೃಶ್ಯಾವಳಿಗಷ್ಟೇ ಅಲ್ಲ, ಅಥವಾ ಐತಿಹಾಸಿಕ ಘಟನೆ ಅಂತ ಹೇಳೋಕ್ಕಾಗಲ್ಲ. ಇದು ಒಂದು ನಾಗರಿಕತೆಯ ಘಟನೆ. ಒಂದು ನಾಗರಿಕತೆಯಲ್ಲಿ ಬಹುದೊಡ್ಡ ಸಂಭವಿಸ್ಬೋದಂಥ ಘಟನೆ ಏನಿದೆ ಅಂಥ ಒಂದು ಘಟನೆಗೆ ಇವರೆಲ್ಲರೂ ಕೂಡ ಸಾಕ್ಷಿಯಾಗ್ತಿದ್ದಾರೆ. ಹೀಗಾಗಿ ಸಹಜವಾಗಿ ಇವರೆಲ್ಲರೂ ಕೂಡ ಒಂದು ಕುತೂಹಲ ಇದೆ. ಎಲ್ರಿಗೂ ಕೂಡ ಇದನ್ನು ಮತ್ತೆ ಬರುತ್ತಾ, ಇಂಥ ಒಂದು ಘಟನೆ ಈ ಥರದ್ದು ಹಿಂದೆ ಆಗಿತ್ತಾ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಮಾಲ್ತೇಶ್, ನಾನು ಆಗಲೇ ಒಬ್ಬರನ್ನ ಮಾತಾಡಿಸಿದೆ. ಅವ್ರು ಹೇಳ್ತಾ ಇರುವಂಥದ್ದು ಮಾತಾಡ್ತಾ ನಮಗೆ ರಾಮ ಬಂದ್ಬಿಟ್ಟಿದ್ದಾನೆ, ಅದಕ್ಕಿಂತ ಖುಷಿ ಇನ್ನೇನೂ ಬೇಡ. ಅಭಿವೃದ್ಧಿ ಒಂದು ಕಡೆಗಾದ್ರೆ ರಾಮನು ನಮ್ಮ ಸೌಭಾಗ್ಯ ತಂದಿನ ಅಂತ ಭಾವುಕರಾದ ಮಾತಾಡ್ತಾ ಹತ್ತಿರ ಅವ್ರಿಗೆಲ್ಲರೂ ಕೂಡ ಈ ಥರ ಆಗತ್ತೆ ಅಂತ ಗೊತ್ತಿರಲ್ಲ. ಮತ್ತು ಅಯೋಧ್ಯೆ ನೀವು ಐತಿಹಾಸಿಕವಾಗಿ ಈವನ್ ಪೊಲಿಟಿಕಲಿ ತೆಗೆದುಕೊಂಡ್ರು ಕೂಡ ಇತ್ತೀಚಿನ ವರ್ಷಗಳಲ್ಲಿ 90ರ ದಶಕದಲ್ಲಿ ಸಾಕಷ್ಟು ಗಲಭೆಗಳಾಗಿತ್ತು, ಗಲಾಟೆಗಳಾಗ್ತಾ ಇತ್ತು, ಲಾಠಿ ಚಾರ್ಜ್ ಆಗ್ತಾ ಇತ್ತು, ಕರ್ಫ್ಯೂ ಆಗ್ತಾ ಇತ್ತು, ಬಂದ್ಗಳಾಗ್ತಾ ಇತ್ತು. ಆದರೆ ಅಂಥ ಅಯೋಧ್ಯೆ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗುತ್ತೆ ಅಂದರೆ ಯಾರು ಕೂಡ ನಂಬೋದಕ್ಕೆ ತಯಾರಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಆ ಸಂಭ್ರಮ ಏನಿದೆ ಕೇವಲ 5-6 ವರ್ಷಗಳ ಅಥವಾ ರಾಮ ಬಂದ ಅನ್ನುವಂಥ ಸಂಭ್ರಮ ಅಲ್ಲ, ಇದು ಒಂದು ಐತಿಹಾಸಿಕ 500 ವರ್ಷಗಳ ಕಾಯುವಿಕೆ ಅಂತ್ಯ ಆಯ್ತಲ್ಲ ಅನ್ನುವಂಥ ಸಂಭ್ರಮ. ಅಂಥ ಸಂಭ್ರಮ ಈಗ ನಾವು ಅಯೋಧ್ಯೆಯಲ್ಲಿ ನೋಡ್ತಾ ಇದ್ದೀವಿ ಮಾಲ್ತೇಶ್. ಓಕೆ, ಪ್ರಮೋದ್ ನಿಮ್ಗೆ ಹಾಗೆ ಹರೀಶ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ನಂತರ ಅವರು ಕೂಡ ಮಾತಾಡೋಣ. ಆಮೇಲೆ ವಿಐಪಿ ಮೂವ್ಮೆಂಟ್ಸ್ ಎಲ್ಲ ಬಹುಶಃ ಇದು ಕೂಡ ಆಗ್ತಾ ಇದೆ. ಹರೀಶ್, ಬಹಳಷ್ಟು ಮಂದಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲ ಸೆಲೆಬ್ರಿಟಿಗಳು ಮಾತಾಡ್ಕೊಂಡು ಬಟ್ ಇನ್ವೈಟ್ಸ್ ಬಹಳ ಬಂದಿದ್ರು, ಬೇರೆ ಕಡೆಗೂ ಕೂಡ ಸ್ಪೋರ್ಟ್ಸ್ ಗಳಿಗೆ ಮತ್ತು ಬಹಳಷ್ಟು ಇವತ್ತು ಇನ್ವೈಟ್ಸ್ ಕೊಟ್ಟಂತೆಲ್ಲ ಬಂದಿಲ್ಲ ಏನು ಅನ್ನುವಂಥ ವಿಚಾರ. ಬಹುಶಃ ಅವರೆಲ್ಲ ಮೂವ್ಮೆಂಟ್ಸ್ ನಮಗೆ ಗೊತ್ತಾಗ್ತಾ ಇದ್ದಿದ್ದು 1 ಅಥವಾ 2 ದ್ವಾರ ಅಥವಾ ಉಳಿದಂತ ಕೆಲ ದ್ವಾರಗಳಿಂದ ಯಾರ್ಯಾರು ಬಂದ್ರು ಹೋದ್ರು ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಗೊತ್ತಾಗೋದು ಕೂಡ ಇಲ್ಲ ಅಂತ ಕನ್ಸ. ನಂತರದಲ್ಲೇ ಅದು ಗೊತ್ತಾಗ್ತಾ ಹೋಗೋದು. ಓವರ್ ಆಲ್ ಬಂದಂತ ಮಂದಿಯಲ್ಲಿ ಆ ಖುಷಿ ಹೇಗಿತ್ತು, ಯಾರು ಪ್ರಮುಖರು ಗೈರಾಗಿರೋದು ಆ ಥರದ್ದೇನಾದ್ರು ನೀವು ಕಂಡು ಬಂದ ರೀತಿಯಾಗಿ ಹರೀಶ್, ಓವರ್ ಆಲ್ ಅಲ್ಲಿನ ಸಂಭ್ರಮ ಸಡಗರ? ಮಾಲ್ತೇಶ್, ಈಗ ರಾಮ ಮಂದಿರ ಪ್ರಮುಖ ಗೇಟ್ನ ಹೊರಗಡೆ ಇದ್ದೇನೆ. ನೋಡ್ಬೋದು ಯಾರ್ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರ್ತಾ ಇದ್ದಾರೆ ಸಾಧು ಸಂತಗಳು, ಅವರೆಲ್ಲ ಈಗ ವಾಪಸ್ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು 5,000ಕ್ಕೂ ಹೆಚ್ಚು ಸಾಧು ಸಂತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಎಲ್ಲರೂ ಕೂಡ ಪ್ರಸಾದವನ್ನು ತೆಗೆದುಕೊಂಡು ವಾಪಸ್ ಬರ್ತಾ ಇರೋದು ನೋಡ್ಬೋದು. ಇನ್ನೊಂದು ಕಡೆ ನೋಡ್ಬೋದು VVIPಗಳ ಕಾರ್ಗಳು ಕೂಡ ಕ್ಯೂನಲ್ಲಿ ನಿಂತಿರುವಂತಹದ್ದು. ಅಂದರೆ ಗೇಟ್ಗೆ ಬಂದಿರತಕ್ಕಂತಹ VVIPಗಳನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಕಾರ್ಗಳು ಈಗ ಕ್ಯೂನಲ್ಲಿ ನಿಂತಿರ್ತಕ್ಕಂಥದ್ದು. ಯಾಕಂದ್ರೆ ಅವರೆಲ್ಲರೂ VVIPಗಳು ಹೊರಗಡೆ ರಸ್ತೆಗೆ ಬಂದ್ರು ಅಂತಂದ್ರೆ ಜನಗಳು ಮುತ್ಕೊಂಡ್ಬಿಡ್ತಾರೆ, ಸೆಲ್ಫಿ ಫೋಟೋಗೆ ಮುತ್ಕೊಂಡ್ಬಿಡ್ತಾರೆ. ಮತ್ತೆ ಪ್ರಮುಖ ಸಾಧು ಸಂತರು ಅವರಿಗೂ ಕೂಡ ಜನರು ಮುತ್ಕೊಳ್ತಾ ಇದ್ದಾರೆ. ಹಾಗಾಗಿ ಆ ಥರ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಗೇಟ್ ಹತ್ರನೇ ಗಾಡಿಗಳನ್ನ ತೆಗೆದುಕೊಂಡು ಹೋಗ್ಲಾಗ್ತಿದೆ. ಅಲ್ಲಿಂದ ಫೋನ್ ಮಾಡಿ ಅವ್ರು ಕರ್ಸ್ಕೊಳ್ತಾರೆ, ಆಮೇಲೆ ಗಾಡಿ ಹತ್ತ ಅಲ್ಲಿಂದ ಹೋಗ್ತಾರೆ. ಅಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆ ಇದೆ. ಮಾಧ್ಯಮದವರು ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಮುಖ್ಯವಾಗಿ ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ ಪೊಲೀಸ್ನವರು ಕೂಡ ಸೆಲೆಬ್ರಿಟಿಗಳನ್ನ ನೋಡಿದ ತಕ್ಷಣ ಅವರು ಕೂಡ ಫೋಟೋ ತೆಗೆಸ್ಕೊಳ್ಬೇಕು ಅನ್ನುವಂತಹ ಆಸೆ ಬಂದ್ಬಿಡುತ್ತೆ. ಅದು ಸರ್ವೇ ಸಾಮಾನ್ಯವಾಗಿತ್ತು ಬೆಳಿಗ್ಗೆ ಕೂಡ, ಈಗಲೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ. ಮುಖ್ಯವಾಗಿ ನೋಡಿ, ರಸ್ತೆ ಇಕ್ಕೆಲೆಗಳಲ್ಲಿ ಜನರು ನಿಂತಿದ್ದಾರೆ, ಅವ್ರನ್ನ ಈ ಕಡೆ ಬರಲಿಕ್ಕೆ ಬಿಡ್ತಾ ಇಲ್ಲ. ಮುಖ್ಯವಾಗಿ ಒಂದು ಸೆಲೆಬ್ರಿಟಿಗಳನ್ನ ನೋಡಬೇಕು ಅನ್ನುವಂಥದ್ದು ಒಂದು, ಆಮೇಲೆ ಮಂದಿರ ಎಷ್ಟು ಸಾರ್ವಜನಿಕರಿಗೆ ಯಾವಾಗ ಓಪನ್ ಆಗುತ್ತೆ ನಾವು ನೋಡಬೇಕು ಅನ್ನುವಂಥ ಆಸೆಯನ್ನು ಕೂಡ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡುವ ಸಾಧು ಸಂತರೆಲ್ಲರೂ ಕೂಡ ಈಗ ಮಂದಿರ ಪ್ರತಿಷ್ಠಾಪನೆಯನ್ನು ಮುಗಿಸಿ ವಾಪಸ್ ಬರ್ತಾ ಇರೋದನ್ನ ನೋಡಬಹುದು. ಸಾಕಷ್ಟು ಮಂದಿ ಸಾಧು ಸಂತರು. ಬಾಯ್ಲಿ, ಯಾವ ಊರಿನಿಂದ? ಕರ್ನಾಟಕ. ಸಾಗರ ಆನಂದಪುರ, ಶಿವಮೊಗ್ಗ. ಕಾರ್ಯಕ್ರಮಕ್ಕೆ ಒಳಗೆ ಹೋಗಕ್ಕಾಗಿಲ್ಲ, ಬಿಡ್ತಾ ಇಲ್ಲ ಇಲ್ಲಿ ಒಳಗೆ. ಇಲ್ಲಿ ಇಟ್ಕೊಂಡು ಮಂದಿರ ನೋಡ್ಬೇಕು, ಹೋಗಕ್ ಚಾನ್ಸ್ ಸಿಕ್ಕಿದ್ರೆ ನೋಡೋಣ ಅಂತ ಇದೀವಿ. ಎಲ್ಲ VIPಗಳಿಗೆ ಬಿಡ್ತಾವ್ರೆ. ನಮ್ದು ಹಾಸನ ಹತ್ರ ಹಳೆಬೀಡು ಸರ್. ಒಳಗಡೆ ಹೋಗಕ್ಕೆ ಇನ್ನುವೇ ಈಗ ಸದ್ಯಕ್ಕೆ ಬಿಡಲ್ಲ. ಮತ್ತೆ ಇಲ್ಲಿ ಯಾಕೆ ಕಾಯ್ತಾ ಇದ್ದೀರಿ? VIPಗೋಸ್ಕರ ಕಾಯ್ತಾ ಇದೀವಿ. ಎಲ್ಲ ಹೋದಾದ್ಮೇಲೆ ಹೋಗ್ತೀವಿ ಸರ್. ಆಮೇಲೆ ಬಿಡ್ತಾರ ನಂಬಿಕೆ ಇದೆ? ಇದೆ ಸರ್. ಎಷ್ಟು ದಿವಸದಿಂದ ನಾವೊಂದು 5 ದಿವಸ ಸರ್.
5 ದಿವಸ ಆಯ್ತು ಬಂದು 5 ದಿವಸದಿಂದ ವೇಟ್ ಮಾಡ್ತಾ ಇದ್ದೀರಿ. ಮಾಡ್ತಾ ಇದೀವಿ ಸರ್. ನೀವೆಲ್ಲಿಂದ? ನಾವು ಬಳ್ಳಾರಿ ಸಂಡೂರು ಅಂತ, ಸಂಡೂರ್ಲಿಂದ ಬಂದಿದ್ವಿ. ಒಳಗಡೆ ಹೋದ್ರೆ ಬಿಡ್ತಾ ಇಲ್ಲ. ನಾಳೆ ಬಿಡ್ಬೋದು, ನೋಡ್ಬೇಕು, ಕಾಯ್ಬೇಕು, ವೇಟ್ ಮಾಡಬೇಕು, ಬಿಟ್ರೆ ಒಳಗಡೆ. ಒಂದ್ ಕಡೆ ಸಾಧು ಸಂತರುಗಳು ಮಂದಿರ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮುಗಿಸಿ ಬರ್ತಾ ಇದ್ದಾರೆ. ಹೊರಗಡೆ ಇರ್ತಕ್ಕಂಥವ್ರು ಹೇಗಾದ್ರೂ ಮಾಡಿ ಇವತ್ತು ಮಂದಿರ ದರ್ಶನವನ್ನು ಮಾಡಬೇಕು, ಶ್ರೀರಾಮಲಲ್ಲ ದರ್ಶನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾದು ಕುಳಿತಿದ್ದಾರೆ. ನಮಗೊಂದಷ್ಟು ಜನ ಕನ್ನಡಿಗರು ಸಿಕ್ಕಿದ್ರು ಕೂಡ ಅವರು ತಮ್ಮ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಎಷ್ಟೊತ್ತಿಗೆ ಓಪನ್ ಮಾಡ್ಬಿಡ್ತಾರೆ ಅಷ್ಟೊತ್ತಿಗೆ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಹರೇಶ್. ನೋಡಿ, ಎಲ್ಲಿಯ ಸಾಗರ, ಎಲ್ಲಿಯ ಬಳ್ಳಾರಿ, ಎಲ್ಲಿಯ ಅಯೋಧ್ಯೆ, ಇವ್ರ್ಯಾರೋ ನಮ್ಗೇನು ಅವಕಾಶ ಸಿಕ್ಬಿಡುತ್ತೆ ಅಂತೇಳಿ ಇನ್ವಿಟೇಷನ್ ಪಡ್ಕೊಂಡು ಹೋದಂಥವ್ರಲ್ಲ, ಹಿಂಗಾದ್ರೂ ಮಾಡಿ ನೋಡ್ಕೊಂಡ್ ಬರ್ಬೇಕು ಅನ್ನುವಂಥ ಉತ್ಸುಕತೆಯಲ್ಲಿ ಹೋಗಿರುವಂಥವ್ರು. ಈ ರೀತಿಯ ಅಂತ ಸಾವಿರಾರು ಮಂದಿಯನ್ನ ನಾವು ಅಯೋಧ್ಯೆಯಲ್ಲಿ ಕರ್ನಾಟಕದಿಂದ ಹೋದಂಥ ಮಂದಿಯನ್ನು ಕೂಡ ನೋಡಬಹುದಾಗಿದೆ.